VPN ಎದಕ್ಕೆ ಯೂಸ್ ಮಾಡ್ತಾರೆ? ಇದಕ್ಕೋಸ್ಕರ ಯೂಸ್ ಮಾಡ್ತಾರ? ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗಿನ ದಿನದಲ್ಲಿ VPN ಯಾರು ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ VPN ಮೂಲಕ ಅದು ಮೊಬೈಲಲ್ಲಿ ಬ್ಯಾನ್ ಆದ ವೆಬ್ಸೈಟು ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ VPN ಅನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಕೂಡ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡುವಾಗ VPN ಅನ್ನು ಯೂಸ್ ಮಾಡ್ತಾರೆ. ಪಬ್ಜಿ ಆಡುವಾಗ ಪಬ್ಜಿ ಲೈಟ್ ಅಂದ್ರೆ ನಮ್ಮೊಂದು ಇಂಡಿಯಾದಲ್ಲಿ ಪಬ್ಜಿ ಬ್ಯಾನ್ ಆದ ಪಬ್ಜಿ ಯೂಸ್ ಮಾಡೋದಕ್ಕೆ VPN ಅನ್ನು ಯೂಸ್ ಮಾಡ್ತಾರೆ. ತುಂಬ ಜನ VPN ಅನ್ನು ಯೂಸ್ ಮಾಡ್ತಾರೆ. ಆದರೆ ಬಟ್ ನಾನು ಬಿ ಹೇಳ್ಬೇಕಾದ್ರೆ ಇಂಪಾರ್ಟೆಂಟ್ ಯಾಕಂದರೆ VPN ಅನ್ನು ಆಲ್ಮೋಸ್ಟ್ ಜನ ತುಂಬ ಜನ ಯೂಸ್ ಮಾಡ್ತಾರೆ. ಅಂದರೆ ನಮ್ಮೊಂದು ಇಂಡಿಯಾದಲ್ಲಿ ಅಪ್ಲಿಕೇಶನ್ ಬ್ಯಾನು ಮತ್ತು ಏನಾದರೂ ಆ ಬ್ಯಾನ್ ಆದ ಅಪ್ಲಿಕೇಶನ್ ಅನ್ಬ್ಲಾಕ್ ಮಾಡಿ ಯೂಸ್ ಮಾಡೋದಕ್ಕೆ VPN ಅನ್ನು ಕನೆಕ್ಟ್ ಮಾಡ್ಕೊಂಡು ಅದ್ರ ಮೂಲಕ ಯೂಸ್ ಮಾಡ್ತಾರೆ. ಆದರೆ ಬಟ್ ನಾನು ನಿಮಗೆ ಇವತ್ತು ನೋಡೋದು VPN ಅನ್ನು ಯಾವ ಒಂದು ಕಾರಣಕ್ಕೋಸ್ಕರ ಯೂಸ್ ಮಾಡಬೇಕು, VPN ಅನ್ನು ಹೇಗೆ ಯೂಸ್ ಮಾಡೋದು, VPN ಮೂಲಕ ನಾವು ಹೇಗೆ ಅದರಿಂದ ಲಾಭ ಪಡೆಯೋದು, VPN ಯಾವ ಒಂದು ಟೈಮ್ದಲ್ಲಿ ಯೂಸ್ ಮಾಡ್ಕೊಳ್ಬೋದು, VPN ಇಂದ ನಾವು ಹೇಗೆ ಸೇಫ್ ಮಾಡೋದು. ಅಂದರೆ ನಾನು ನಿಮಗೆ ಇವತ್ತು ನೋಡೋದು ಏನೂ ಜಸ್ಟ್ ನಾನು ನಿಮಗೆ VPN ಯಾವ ರೀತಿ ಯೂಸ್ ಮಾಡೋದು, ಯಾವಾಗ ಯೂಸ್ ಮಾಡೋದು ಅಂತ ನಾನು ನಿಮಗೆ ಕೇವಲ 4 ಟಿಪ್ಸ್ ಹೇಳ್ತೀನಿ. 4 ಟಿಪ್ಸ್ ಮೂಲಕ ಈಸಿಯಾಗಿ ನೀವು ನಿಮ್ಮ ಒಂದು ಮೊಬೈಲ್ ನೀವು ಸೇಫ್ಟಿ ಆಗಿರಬೇಕು. ನೀವು ಯಾವುದೇ ಕಾರಣಕ್ಕೂ ಹ್ಯಾಕೆಡ್ ಆಗಲ್ಲ. ಯಾಕಂದರೆ ನೀವು VPN ಮೂಲಕ ಯಾವ ಒಂದು ಟೈಮ್ದಲ್ಲಿ ಯೂಸ್ ಮಾಡಬೇಕು, VPN ಅನ್ನು ಯಾವ ಒಂದು ಟೈಮಲ್ಲಿ ನಾವು ಯೂಸ್ ಮಾಡಿದ್ರೆ ನಮ್ಮೊಂದು ಮೊಬೈಲ್ ಸೇಫ್ ಇರುತ್ತೆ, ಯಾವ ಒಂದು ಟೈಮ್ಗೆ ನಮ್ಮೊಂದು ಮೊಬೈಲ್ ಹ್ಯಾಕೆಡ್ ಆಗಲ್ಲ. ಅಂದರೆ ನಿಮ್ಮೊಂದು ಮೊಬೈಲ್ ಇನ್ನೊಬ್ಬರು ಯಾರು ಕೂಡ ಹ್ಯಾಕೆಡ್ ಮಾಡೋಕ್ಕಾಗಲ್ಲ. ಅಂದರೆ ಯಾಕೆ ಮಾಡೋಕ್ಕಾಗಲ್ಲ, ಯಾವ ರೀತಿ ನಾವು ನಮ್ಮೊಂದು VPN ಮೂಲಕ ನಾವು ಯಾವ ರೀತಿ ಸೇಫ್ ಇರೋದು ಅಂತಲೇ ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ಜಸ್ಟ್ VPN ಅನ್ನು ಯಾವ ಒಂದು ಟೈಮ್ದಲ್ಲಿ ಯೂಸ್ ಮಾಡೋದು ಮತ್ತು ಅದ್ರ ಜೊತೆಗೆ VPN ಅನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಆ VPN ಮೂಲಕ ನಾವು ನಮ್ಮೊಂದು ಮೊಬೈಲ್, ನಮ್ಮೊಂದು ಅಕೌಂಟು, ನಮ್ಮೊಂದು ಡೇಟಾ, ನಮ್ಮೊಂದು ಹಿಸ್ಟ್ರಿ, ನಮ್ಮೊಂದು ಡೇಟಾ, ಆಲ್ಮೋಸ್ಟ್ ನಮ್ಮೊಂದು ಮೊಬೈಲ್ ಇಡೀ ಕಂಟ್ರೋಲ್ ನಮ್ಮ ಕೈಯಲ್ಲಿ ಯಾವ ರೀತಿ ನಾವು ಸೇಫ್ ಆಗಿ ಇಟ್ಕೊಳ್ಳೋದು VPN ಮೂಲಕ ಅಂತ ಇವತ್ತು ನಾವು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸವೇನಂತರ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ಸದ್ಯದಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ 50K ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತದೆ. ಬೇಗ ರೀಚ್ ಮಾಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡಿ ಬನ್ನಿ. VPN ಫುಲ್ ನೇಮು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಇದು VPN ಟೈಟಲ್, ಅದರದಾದಂಥ ಫುಲ್ ಲಾಂಗ್ ಫಾರ್ಮ್ ಹೇಳ್ಬೇಕಾರೆ. ಈ VPN ಯಾವ ರೀತಿ ಕೆಲಸ ಮಾಡುತ್ತೆ, ಏಕೆ ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ನಾನು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಂತ 4 ಟಿಪ್ಸ್ ಹೇಳ್ತೀನಿ. ಮೊದಲನೇ ಹೇಳ್ಬೇಕಾದ್ರೆ ನೀವು ನೋಡ್ಬೋದು, ಇದು ನನ್ನೊಂದು ಲ್ಯಾಪ್ಟಾಪ್ ಇಲ್ಲಿ ನೆಟ್ವರ್ಕ್ ಅಂದರೆ ನನ್ನೊಂದು ಮೊಬೈಲ್ ತೊಗೊಳ್ಳಿ, ನೆಟ್ವರ್ಕ್ ತೊಗೊಳ್ಳಿ. ನೆಟ್ವರ್ಕ್ನಿಂದ ಏನಾಗುತ್ತೆ ಅಂದರೆ ಯಾವ ರೀತಿ ಕೆಲಸ ಮೂವ್ಮೆಂಟ್ ಮಾಡ್ತೇವೆ, VPN ಯಾವ ರೀತಿ ವರ್ಕ್ ಆಗುತ್ತೆ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಸ್ವಲ್ಪ ನಾನು ಚಿಕ್ಕ ಎಕ್ಸಾಂಪಲ್ ತೋರಿಸ್ತೀನಿ. ಏನೋ ಜಸ್ಟ್ ಈ ಲ್ಯಾಪ್ಟಾಪ್ ಇದೆ. ಈ ಲ್ಯಾಪ್ಟಾಪ್ನಿಂದ ಇಲ್ಲಿ USC ನಾನು VPN ಕನೆಕ್ಟ್ ಮಾಡಿದ್ದೀನಿ. ಈ USC VPN ಮತ್ತು ಅದ್ರ ಜೊತೆಗೆ ಒಂದು ಸ್ಟಾವರ್, ನಮ್ಮೊಂದು ಸ್ಟಾವರ್ ಅಂದರೆ ಏರ್ಟೆಲ್ ಆಗ್ಬೋದು, ಜಿಯೋ ಆಗ್ಬೋದು, ಈ ರೀತಿ ಸ್ಟಾವರ್ VI ಇರುತ್ತೆ. ಈ ರೀತಿ ಒಂದು ಸ್ಟಾವರ್ ಕನೆಕ್ಷನ್ ಅದೇನಾಗುತ್ತೆ, ಅದು ಡೈರೆಕ್ಟ್ ನಮ್ಮೊಂದು ಇಂಟರ್ನೆಟ್ ಇದ್ದು ಡೈರೆಕ್ಟ್ ಎಲ್ಲಿ ಬರುತ್ತೆ ಅಂದರೆ ಸ್ಟಾವರ್ ಬರುತ್ತೆ. ಸ್ಟಾವರ್ ಬಂದ ತಕ್ಷಣ ಆಟೋಮೆಟಿಕ್ ಅದರಿಂದ ಟ್ರಾನ್ಸ್ಫರ್ ಎಲ್ಲಿ ಹೋಗುತ್ತೆ VPN. ಅಂದರೆ VPNನಿಂದ ಸ್ಟಾವರ್ ಬರ್ತದೆ. ಸ್ಟಾವರ್ನಿಂದ ಡೈರೆಕ್ಟ್ ಒಂದು ಅಪ್ಲಿಕೇಶನ್, ಈಗ ನೀವು ಯಾವುದೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ, ಆ ಅಪ್ಲಿಕೇಶನ್ ಯಾವುದೊಂದು ನೆಟ್ವರ್ಕ್ ಆಗಿರೋ ಯಾವುದೊಂದು ಅಪ್ಲಿಕೇಶನ್, ಅಂದರೆ ನೀವು ಕಂಟ್ರಿ ಬ್ಲಾಕ್ ಆದ ಅಪ್ಲಿಕೇಶನ್ ಯಾವುದೊಂದು ಅಪ್ಲಿಕೇಶನ್ ವೆಬ್ಸೈಟ್ ಯೂಸ್ ಮಾಡ್ತಾರೆ, ಆವಾಗ ಆ VPN ಏನು ಕೆಲಸ ಮಾಡುತ್ತೆ ಅಂದರೆ ಅದು ಆಟೋಮೆಟಿಕ್ ನೀವು ಅನ್ಲಾಕ್ ಆದ ವೀಡಿಯೋಸ್ಗಳು, ಅದು ಯಾವುದೊಂದು ಅನ್ಲಾಕ್ ಇರುತ್ತೆ, ಯಾವುದೊಂದು ಇರುತ್ತೆ. ಅದ್ರ ಬಿಟ್ಟು ನೀವು ಯಾವುದೋ USC ಅಮೆರಿಕಾದಿಂದ ಬೇರೆ ಇನ್ನೊಂದು ಕಂಟ್ರಿ ನೀವು VPN ಅಂದರೆ ಆ ಒಂದು VPN ಕನೆಕ್ಟ್ ಮಾಡ್ಕೊಂಡು ವರ್ಕ್ ಮಾಡಿದವ್ರು ಏನಾಗುತ್ತೆ, ಅಲ್ಲಿ ಇದ್ದಂಥ ಏನು ಮೂವೀಸ್ ಅದು ಇದು ಅನ್ಲಾಕ್ ಆಗಿ ಓಪನ್ ಆಗುತ್ತೆ, ನಿಮಗೆಲ್ಲ ಓಪನ್ ಆಗುತ್ತೆ. VPN ಕನೆಕ್ಟ್ ಮಾಡೋ ಮೂಲಕ ನಿಮಗೆ ವೆಬ್ಸೈಟು ಎಲ್ಲ ವರ್ಕ್ ಆಗುತ್ತೆ. ಇದು VPN ಕನೆಕ್ಷನ್ ನೆಟ್ವರ್ಕ್. ಅಂದರೆ VPN ಯಾವ ರೀತಿ ಯೂಸ್ ಆಗುತ್ತೆ, ಇದೇ ರೀತಿ VPN ಯೂಸ್ ಆಗುತ್ತೆ. ಅಂದರೆ VPN ಮೂಲಕ ನೀವು ಕನೆಕ್ಟ್ ಮಾಡ್ಕೊಂಡು ನೀವು ಈಸಿಯಾಗಿ ಏನು ಮಾಡ್ಬೋದು, ಯಾವುದೊಂದು ಮೂವೀಸ್ ಆಗ್ಬೋದು, ಎಲ್ಲ ನೋಡ್ಬೋದು. ಈಸಿಯಾಗಿ VPN ವರ್ಕ್ ಆಗುತ್ತೆ. VPN ವರ್ಕ್ ಆಗೋದು ಮೂಲಕ ಅದು ಯಾರಿಗೂ ಕೂಡ ಗೊತ್ತಾಗಲ್ಲ, ಅದು ನಮ್ಮೊಂದು ಇಂಡಿಯನ್ ಗೌರ್ಮೆಂಟ್ಗೂ ಗೊತ್ತಾಗಲ್ಲ. ನೆಟ್ವರ್ಕ್ ಕಂಪ್ನಿ ಇದೆ ಅಂದ್ರೆ ನಮ್ಮ ಸಿಮ್ ನೆಟ್ವರ್ಕ್ ಕಂಪ್ನಿ, ಅವ್ರಿಗೆ ಕೂಡ ಗೊತ್ತಾಗಲ್ಲ, ಯಾರಿಗೂ ಕೂಡ ಗೊತ್ತಾಗಲ್ಲ ಅದು VPN ಯಾವ ರೀತಿ ವರ್ಕ್ ಇದೆ. ಅದ್ರ ಬಟ್ ನಾವು ಎಲ್ಲಿಂದ ನೋಡ್ತಾ ಇದ್ವಿ, ನಮ್ಮ ಇಂಡಿಯಾದಲ್ಲಿ ನಾವು ನಮ್ಮೊಂದು VPN ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಅದ್ರ ಬಟ್ ಅಲ್ಲಿ ಏನಂತ ತೋರಿಸುತ್ತೆ, ಬರೀ ಏನಾದ್ರು ಅಮೆರಿಕ USD ಈ ರೀತಿ ತೋರಿಸುತ್ತೆ. VPN ಅಲ್ಲಿ ನೀವು ಯಾವ ಒಂದು ಲೊಕೇಶನ್ ಚಾಯ್ಸ್ ಮಾಡಿರ್ತಾರೆ, ಆ ಲೊಕೇಶನ್ ಮೇಲೆ VPN ಸ್ಟಾರ್ಟ್ ಇರುತ್ತೆ. ಇದೆ ಯಾವರಿಗೂ ಗೊತ್ತಾಗಲ್ಲ, ನಮ್ಮ ಇಂಡಿಯನ್ ಗೌರ್ಮೆಂಟ್ಗೂ ಗೊತ್ತಾಗಲ್ಲ, ನೆಟ್ವರ್ಕ್ ಸಿಸ್ಟಮ್ಗೂ ಗೊತ್ತಾಗಲ್ಲ. ಅದು VPN ಇಂಪಾರ್ಟೆಂಟ್. ಈ ರೀತಿ ಯೂಸ್ ಆಗುತ್ತೆ. ಈಗ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ VPN ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈಗ ಬಂದ್ಬಿಟ್ಟು ನಾವು VPN ಅನ್ನು ಯಾವ ಒಂದು ಟೈಮ್ದಲ್ಲಿ ಯೂಸ್ ಮಾಡಬೇಕು, ಅದನ್ನು ಹೇಗೆ ಯೂಸ್ ಮಾಡಬೇಕು, ಆ VPN ಯೂಸ್ ಮಾಡಿ ನಾವು ಯಾವ ರೀತಿ ಸೇಫ್ ಇರಬೇಕು. ನಮ್ಮೊಂದು ಮೊಬೈಲ್ ಇನ್ನೊಬ್ಬರದ್ದು ಹ್ಯಾಕೆಡ್ ಮಾಡಬಾರ್ದು. ನಮ್ಮೊಂದು ಮೊಬೈಲ್ ಕ್ಯಾಮ್ರಾ ವಾಯ್ಸು ಏನು ಇನ್ನೊಬ್ಬರ ಕೈಯಲ್ಲಿ ನಮ್ಮೊಂದು ಮೊಬೈಲ್ ಯಾವುದೇ ಕಾರಣಕ್ಕೂ ವರ್ಕ್ ಆಗಬಾರ್ದು. ಹೇಗೆ ನಾವು VPN ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಅದರಿಂದ ಯಾವ ರೀತಿ ನಾವು ಯೂಸ್ ಮಾಡ್ಕೊಂಡು ನಾವು ಅದರಿಂದ ಲಾಭ ಪಡಿಬೇಕು. ಯಾಕಂದರೆ VPN ಅಲ್ಲಿ ಈ ಕಡೆ ಇಷ್ಟು ಒಳ್ಳೇದು ಇದೆ, ಇಷ್ಟು ಕೆಟ್ಟದ್ದು ಇದೆ. 50% ಒಳ್ಳೇದು, 50% ಕೆಟ್ಟದ್ದು ಇದೆ. ಅದ್ರ ಬಟ್ ನಾವು ಒಳ್ಳೇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು VPN ಮೂಲಕ, ಹೇಗೆ ಅದು ಏನು ಯಾವ ರೀತಿ ಮಾಡೋದು ಏನು ಅಂತ ಈಗ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನಲ್ಲ ಜಸ್ಟ್ VPN ಅನ್ನು ಯೂಸ್ ಮಾಡಬೇಕಾದ್ರೆ ಜಸ್ಟ್ 4-4 ಟಿಪ್ಸ್ ಇದೆ.
ಟಿಪ್ಸ್ ಐತೆ. ನೀವು 4 ಟಿಪ್ಸ್ ಮೂಲಕ ಈಸಿಯಾಗಿ ನಿಮ್ಮ ಒಂದು VPN ಅನ್ನು ಯೂಸ್ ಮಾಡ್ಕೊಳ್ಬಹುದು. ಅದರಿಂದ ನಾವು ಸೇಫ್ ಕೂಡ ಇರ್ಬೋದು. ಈಗ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ಮೊದಲನೇ ಪಾಯಿಂಟ್ಸ್ ನೀವು ಯಾವಾಗ VPN ಅನ್ನು ಯೂಸ್ ಮಾಡ್ಬೇಕಪ್ಪ ಅಂದ್ರೆ, ಅದರಿಂದ ಯೂಸ್ ಮಾಡಿ ನಾವು ಸೇಫ್ ಆಗಿರ್ಬೇಕಪ್ಪ ಅಂದ್ರೆ ಜಸ್ಟ್ ಮೊದಲನೇ ಪಾಯಿಂಟ್ಸ್ ಏನಪ್ಪ ಅಂದ್ರೆ ಪಬ್ಲಿಕ್ ವೈಫೈ ಅಂದ್ರೆ ನೀವು ಎಲ್ಲಾದ್ರೂ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ನಲ್ಲಿ ಹೋಗಿ ನೀವು ಫ್ರೀ ವೈಫೈ ಸಿಕ್ಕಿತ್ತಂತ ನೀವು ಕನೆಕ್ಟ್ ಮಾಡ್ಕೋತಾರಲ್ಲ ಫ್ರೀ ವೈಫೈ ಅಂತ, ಆ ಒಂದು ಟೈಮ್ನಲ್ಲಿ ನೀವು ಏನ್ ಮಾಡಬೇಕು, VPN ಅನ್ನು ಯೂಸ್ ಮಾಡಬೇಕು. ಯಾಕೆ VPN ಅನ್ನು ಯೂಸ್ ಮಾಡ್ಬೇಕಂದ್ರೆ ಆ ಒಂದು ಟೈಮ್ನಲ್ಲಿ ಅಲ್ಲಿದ್ದಂತ ಯಾಕರ್ಸ್ ಏನಿದಾರಲ್ಲ ಆ ವೈಫೈ ಅಂದ್ರೆ ವೈಫೈ ಸಿಸ್ಟಮ್ದವರು, ಅಲ್ಲಿದ್ದಂತ ವೈಫೈ ಸಿಸ್ಟಮ್ದವ್ರು ಏನಾಗುತ್ತೆ, ನೀವು ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ ಅದರಿಂದ ನಿಮಗೆ IP ಅಡ್ರೆಸ್ ಸಿಗುತ್ತೆ. IP ಅಡ್ರೆಸ್ ಮೂಲಕ ನಿಮ್ಮ ಮೊಬೈಲ್ ಅನ್ನು ಅವ್ರ ಕಂಟ್ರೋಲ್ ಅಲ್ಲಿ ಮಾಡುವಂತ ಚಾನ್ಸಸ್ ಕೂಡ ಇದೆ. ಅದಕ್ಕೋಸ್ಕರ ಹೇಳ್ತೀನಿ, ನೀವು ಎಲ್ಲೇ ಫ್ರೀ IP ಇದ್ರು ಕೂಡ ಹಾಟ್ಸ್ಪಾಟ್ ಪಬ್ಲಿಕ್ ಅಲ್ಲಿ ನೀವು ಯಾವುದೋ ಒಂದು ಹಾಟ್ಸ್ಪಾಟ್ ತಗೊಂಡ್ರು ವೈಫೈ ತಗೊಂಡ್ರು ಕೂಡ ವೈಫೈ ತಗೊಂಡಿದ್ದೀರಾ ಅವಾಗ ನೀವು ಏನ್ ಮಾಡ್ಕೋ VPN ಮೂಲಕ ನೀವು ಕನೆಕ್ಟ್ ಮಾಡ್ಕೊಂಡು ವರ್ಕ್ ಮಾಡಬೇಕು, ಯೂಸ್ ಮಾಡ್ಕೋ. ಇದು ಮೊದಲನೇದು ಇಂಪಾರ್ಟೆಂಟ್. ಇದ್ರ ಮೂಲಕ ಕೂಡ ನಿಮ್ಮ ಮೊಬೈಲ್ ಸೇಫ್ ಆಗಿರುತ್ತೆ. ಇದು ಕೂಡ ಮೊದಲನೇದು. ಇನ್ನು ಸೆಕೆಂಡ್ ಟಿಪ್ಸ್ ಬಂತು ಏನಪ್ಪಾ ಅಂದ್ರೆ ಹೇಳ್ಬೇಕಾರೆ ಡಾಟಾ ಸೇರ್ ಅಂದ್ರೆ ಹೇಳ್ಬೇಕಾರೆ ನೀವು ನಿಮ್ಮೊಂದು ಡೇಟಾವನ್ನು ಇನ್ನೊಬ್ಬರಿಗೆ ನಿಮ್ಮೊಂದು ಫೈಲ್ ಟ್ರಾನ್ಸ್ಫರ್ ಆಗೋದು, ನಿಮ್ಮೊಂದು ಜಿಮೇಲ್ ಅಲ್ಲಿ ಇದ್ದಂತ ಫೈಲ್ ಟ್ರಾನ್ಸ್ಫರ್, ನಿಮ್ಮೊಂದು ಎಲ್ಲ ನೀವು ಹಿಸ್ಟ್ರಿ ಎಲ್ಲ ನೀವು ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರ್ತಾರೆ. ಆ ಒಂದು ಟೈಮ್ದಲ್ಲಿ ಏನ್ ಮಾಡ್ಕೋ VPN ಅನ್ನು ಕನೆಕ್ಟ್ ಮಾಡ್ಕೊಳ್ಬೇಕು. ಯಾಕಪ್ಪ ಅಂದ್ರೆ ಆ ಒಂದು ಟೈಮ್ನಲ್ಲಿ ನಿಮ್ಮೊಂದು ಯಾಕರ್ಸ್ ಆದಂತ ಈಗಿನ ತುಂಬಾ ಜನ ಇದಾರೆ ಯಾಕರ್ ಮಾಡಕ್ಕೆ ಎಲ್ಲ ಒಂದೇ, ಅದು ತುಂಬಾ ವರ್ಕ್ ಮಾಡ್ತಾ ಇದಾರೆ. ಆ ತರ ನಿಮಗೆ ಅವ್ರಿಗೆ ಕೆಲವೇ ಒಂದು ಸ್ವಲ್ಪ ನಿಮಗೆ ಸ್ಲೂ ಸಿಕ್ತಂದ್ರೆ ನಿಮ್ದು ಆಟೋಮೆಟಿಕ್ ನಿಮ್ಮ ಮೊಬೈಲ್ ಇದು ಮಾಡ್ತಾರೆ. ಅದಕ್ಕೋಸ್ಕರ ನೀವು ಮಾಡ್ಬೇಕು ಆ ಒಂದು ಟೈಮ್ನಲ್ಲಿ ನೀವು ಹಾಟ್ಸ್ಪಾಟ್ ಅಂದ್ರೆ ನೀವು ಏನ್ ಮಾಡ್ಬೇಕು VPN ಅನ್ನು ಯೂಸ್ ಮಾಡ್ಕೊಳ್ಬೇಕು. ನೀವು VPN ಅನ್ನು ಯೂಸ್ ಮಾಡ್ಕೊಳ್ಳಿ, ಹಾಟ್ಸ್ಪಾಟ್ ಅಲ್ಲ VPN ಅನ್ನು ಯೂಸ್ ಮಾಡ್ಕೊಳ್ಳಿ. VPN ಯೂಸ್ ಮಾಡೋದ್ ಮುಂದೆ ಏನಾಗುತ್ತೆ ಆಟೋಮೆಟಿಕ್ ನೀವು ಸ್ಕ್ಯಾನ್ ಮಾಡಿದಂತ ನಿಮ್ಮೊಂದು ಇಷ್ಟು ಏನು ಡೇಟಾ ಇದೆ ಡೇಟಾ ಸೇರ್ ಮಾಡೋದು ಅವ್ರಿಗೆ ಈಸಿಯಾಗಿ ತಲುಪುತ್ತೆ. ಯಾವುದೊಂದು ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ತಲುಪುತ್ತೆ. ನಿಮ್ಮದು ಅಕೌಂಟ್ ಕೂಡ ಸೇಫ್ ಆಗಿರುತ್ತೆ. ಅದ್ರ ಮೂಲಕ ಕೂಡ ನಿಮ್ಮೊಂದು ID ಅಡ್ರೆಸ್ ಅಂದ್ರೆ ನೀವು ಹಂಗೆ ಶೇರ್ ಮಾಡಿದರೆ, ನೀವು VPN ಕನೆಕ್ಟ್ ಮಾಡಿದ್ರೆ ಶೇರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ನಿಮ್ಮ IP ಅಡ್ರೆಸ್ ಇರುತ್ತೆ. IP ಅಡ್ರೆಸ್ ಮೂಲಕ ನಿಮ್ಮೊಂದು ಕೌಂಟಿಂಗ್ ಮೊಬೈಲೇ ಇದು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇದ್ರ ಮೂಲಕ ಕೂಡ ನೀವು ಮಾಡ್ಕೊಳ್ಬೇಕು. ಇದು ಎರಡನೇದು. ಏನೋ ಜಸ್ಟ್ ನೀವು ಎರಡು ಮಾಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಮೂರನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫೈಂಡ್ VPN ಅಂದ್ರೆ ಹೇಳ್ಬೇಕಾರೆ ಅದರಿಂದ ನಿಮ್ಗೆ ಆಲ್ಮೋಸ್ಟ್ ನಿಮ್ಮೊಂದು ವಿಡಿಯೋ ನೀವು ಮೊಬೈಲ್ ಯೂಸ್ ಮಾಡುವಾಗ ನಿಮಗೆ ಯಾಡ್ಸ್ ಪ್ಲೇ ಆಗಲ್ಲ. ಮತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ವಿಡಿಯೋ ಏನೋ ವಿಡಿಯೋ ನೋಡುವಾಗ ಆಟೋಮೆಟಿಕ್ HD ಕ್ವಾಲಿಟಿಯಲ್ಲಿ ನೀವು ವಿಡಿಯೋ ಕೂಡ ನೋಡ್ಕೊಳ್ಬಹುದು. ಮತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಡೇಟಾ ಇಂಟರ್ನೆಟ್ ಸ್ವಲ್ಪ ಸ್ಪೀಡ್ ಇರುತ್ತೆ. ಈ ಸ್ಪೀಡ್ ಇರೋದ್ರಿಂದ ಸ್ಪೀಡ್ ಅಂದ್ರೆ ಆಲ್ಮೋಸ್ಟ್ ಸ್ಪೀಡ್ ಇರಲ್ಲ, ಅದ್ರ ಬಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಸ್ಪೀಡ್ ಅದರಲ್ಲಿ ಸ್ಪೀಡ್ ಮಾಡಿ ಕೊಡುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಇದು ಮೂರನೇದು. ಇದರಿಂದ ಕೂಡ ಏನಾಗುತ್ತೆ ನಿಮ್ಮೊಂದು ಮೊಬೈಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾಡ್ಸ್ ಬರ್ತವೆ, ಕೆಟ್ಟದಾಗ ಯಾಡ್ಸ್ ಬರ್ತವೆ, ಯಾಡ್ಸ್ ಕೂಡ ಆಫ್ ಆಗುತ್ತೆ. ಅದರಿಂದ ಕೂಡ ನಿಮ್ಮೊಂದು ಇದಾಗುತ್ತೆ ನೋಡಿ ಬೇಕು ಮೇವ್ ಅಂತ ಇರ್ಲಿ ಬಿಡಿ, ಇದು ಕೂಡ ಆಗುತ್ತೆ. ಇದು ಮೂರನೇ ಟಿಪ್ಸ್ ಅಂದ್ರೆ ಇದು ಫೈಂಡ್ VPN. ಇದು ಮೂರನೇದು. ಇನ್ನು ನಾಲ್ಕನೇ ಟಿಪ್ಸ್ ಬಿಟ್ಟು ಕೊನೆಯ ಟಿಪ್ಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹೇಳ್ಬೇಕಾದ್ರೆ ಡೌನ್ಲೋಡ್ ಸ್ಪೀಡ್ ಇನ್ಕ್ರೀಸ್ ಅಂದ್ರೆ ನೀವು VPN ಕನೆಕ್ಟ್ ಮಾಡಿ ಯಾವುದೋ ಒಂದು ಏನೋ ಡೌನ್ಲೋಡ್ ಮಾಡ್ತಾ ಇದ್ರೆ ಏನೋ ಡೌನ್ಲೋಡ್ ಮಾಡಿ ಕೂಡ ಸ್ಪೀಡ್ ಆಗುತ್ತೆ. ಸ್ಪೀಡ್ ಜಾಸ್ತಿ ಆಗುತ್ತೆ. ಸ್ಪೀಡ್ ಜಾಸ್ತಿ ಅಂದ್ರೆ ಆಲ್ಮೋಸ್ಟ್ ಜಾಸ್ತಿ ಆಗಲ್ಲ. ಯಾಕಂದ್ರೆ ಈಗ ಏರ್ಟೆಲ್ ಅದು ಜಿಯೋದವರು VI ಈ ರೀತಿ ಕಂಪ್ನಿಯವರು ಏನಿದೆ ನೆಟ್ವರ್ಕ್ ಸ್ವಲ್ಪ ಸ್ಪೀಡ್ ಕಡಿಮೆ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ಪೀಡ್ ಡೌನ್ಲೋಡಿಂಗ್ ಮಾತ್ರ ಆಗುತ್ತೆ. ಸ್ಪೀಡ್ ಮತ್ತೆ ಉಳ್ಕೋದ್ರು ವರ್ಕ್ ಆಗಲ್ಲ. ಇಂಪಾರ್ಟೆಂಟ್ ಡೌನ್ಲೋಡಿಂಗ್ ಸ್ಪೀಡ್ ಆಗುತ್ತೆ. ಇದರಿಂದ ಕೂಡ ನೀವು ಈಸಿಯಾಗಿ ಏನಾದ್ರು ಡೌನ್ಲೋಡ್ ಮಾಡಬೇಕು ಆಟೋಮೆಟಿಕ್ ಬೇಗ ಡೌನ್ಲೋಡ್ ಆಗುತ್ತೆ. ಇದರಿಂದ ಯೂಸ್ ಆಗುತ್ತೆ. ಈ 4 ಟಿಪ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಯಾರೆಲ್ಲ VPN ಅನ್ನು ಯೂಸ್ ಮಾಡ್ತಾ ಇದಾರ ಇಂಪಾರ್ಟೆಂಟ್ ಯೂಸ್ ಯಾವ ರೀತಿ ಮಾಡ್ಕೊಳ್ಬೇಕು ಈ ರೀತಿ ಮಾಡಿ ಯೂಸ್ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ ಸೇಫ್ ಆಗಿರುತ್ತೆ. ನಿಮ್ಮೊಂದು ಅಕೌಂಟ್ ಕೂಡ ಸೇಫ್ ಆಗಿರುತ್ತೆ. ನಿಮ್ದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಒಂದು ಅಕೌಂಟು ಎಲ್ಲ ಕೂಡ ಸೇಫ್ ಆಗಿ ಇಟ್ಕೋಬಹುದು. ಆದ್ರೆ ಬಟ್ VPN ಯಾವ ಟೈಮ್ನಲ್ಲಿ ಯೂಸ್ ಮಾಡ್ಬೇಕಂತ ನಾನು ಕ್ಲಿಯರ್ ಏನು ಪಬ್ಲಿಕ್ ಈ ರೀತಿ ನೀವು ಯೂಸ್ ಮಾಡ್ಕೋಬೇಕು. ಶೇರ್ ಮಾಡುವಾಗ ನಿಮ್ಮ ಡೇಟಾ ಶೇರ್ ಮಾಡುವಾಗ ಫೈಂಡ್ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಇದೆ ಈ ರೀತಿ ನೀವು VPN ಅನ್ನು ಕನೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮೊಂದು ಮೊಬೈಲ್ ಸೇವ್ ಆಗಿರುತ್ತೆ. ನಿಮ್ಮೊಂದು ಡೇಟಾ ಕೂಡ ಸೇವ್ ಆಗಿರುತ್ತೆ. ನಿಮ್ಮೊಂದು ಅಕೌಂಟ್ ಕೂಡ ಸೇವ್ ಆಗಿರುತ್ತೆ. ನಿಮ್ದು ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಯಾರು ಕೂಡ ನಿಮ್ಮನ್ನು ಭಯ ಪಡೋಕ್ಕಾಗಲ್ಲ. ಮತ್ತೆ ಯಾರು ಕೂಡ ನಿಮ್ಮೊಂದು ಯಾಕೆ ಮಾಡ್ಕಂದ್ರೆ ಯಾಕೆ ಮಾಡೋಕ್ಕೆ ನಿಮ್ಮೊಂದು ಮೊಬೈಲ್ ಸಾಧ್ಯವಾದಂತ ಇವತ್ತೊಂದು ಮುಂಚೆ ಪ್ರತಿಯೊಬ್ಬರು ರೈತನ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಇವತ್ತೊಂದು ನಾನು ನಿಮಗೆ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನಿಸಿದೆ. ಕ್ಲಿಯರಿಗೆ ಎಕ್ಸ್ಪ್ಲೇನ್ ಆಗಿದೆ ಇಲ್ವಾ ಚಿಕ್ಕದಕ್ಕೆ ಮಾಡಿ ಸಿಲ್ಕ್ ಮಾಡಿ ಅದ್ರ ಜೊತೆ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸಿದ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ಸಬ್ಸ್ಕ್ರೈಬರ್ಸ್ ಕೇಳ್ತದೆ ಜೈ ಹಿಂದ್ ಮಾತ್ರ ಮತ್ತೆ ಸಿಗ್ತೇನೆ ಎಲ್ಲರಿಗೆ ಬಾಯ್. ಈ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಇದನ್ನಾಯ್ತು ಯಾಕಂದ್ರೆ ಲೈಟ್ ಇಲ್ಲ ಆಯಿತು. ಅದಕ್ಕೋಸ್ಕರ ವಿಡಿಯೋ ಮಧ್ಯದಲ್ಲಿ ವಿಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ. ಡೈಲಿ ಎರಡೇ ವಿಡಿಯೋ ಹಾಕೋದಕ್ಕೆ ಸಾಧ್ಯ ಆಗ್ತಿದೆ. ಪ್ಲೀಸ್ ಎಲ್ಲರಿಗೆ ಲೈಟ್ ಇದ್ದ ತಕ್ಷಣ ವಿಡಿಯೋ ಮಾಡಬೇಕಾಗಿದೆ. ಪ್ಲೀಸ್ ಸಾರಿ ಅಂತ ಇವತ್ತು ಮುಗಿಸ್ತೇನೆ ಎಲ್ಲರಿಗೆ ಬಾಯ್.